ಇಲ್ಲಿ ನಾವು ಈಕ್ವೇಷನ್ಸ್ ಆಫ್ ಮೋಷನ್ಸ್ ಇದೆಯಲ್ಲ, ಈ ಮೂರು ಹೇಗೆ ಈ ಕೋಡಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳಿ ನೋಡ್ತಾ ಇದ್ದೀನಿ. ಎಂಥ ಕೋಡ್ ಇದು? ಇಟ್ಸ್ ಅ ಕೋಡ್ ವಿಚ್ ಕ್ಯಾನ್ ಸಿಮ್ಯುಲೇಟ್ ದಿಸ್. ಆಕ್ಸಿಲರೇಟೆಡ್ ಮೋಷನ್ ಸಿಮ್ಯುಲೇಟ್ ಮಾಡ್ಬೋದು, ರಿಟಾರ್ಡೇಷನ್ ಮೋಷನ್ ಸಿಮ್ಯುಲೇಟ್ ಮಾಡ್ಬೋದು, ಯೂನಿಫಾರ್ಮ್ ಮೋಷನ್ ಸಿಮ್ಯುಲೇಟ್ ಮಾಡ್ಬೋದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋದಕ್ಕೆ ನೋಡ್ತೀನಿ ಇದೆ. ಮತ್ತು ಅದೊಂದೇ ಅಲ್ಲ, ಸಿಮ್ಯುಲೇಷನ್ ಮಾತ್ರ ಅಲ್ಲ, ಇಂಟರ್ಪ್ರಿಟೇಷನ್ ಆಫ್ ದ ಸೇಮ್, ಆ ಮೋಷನ್ದು ಇಂಟರ್ಪ್ರಿಟೇಷನ್ ಕೂಡ ಮಾಡ್ಬೋದು. ಹೇಗೆ ಮಾಡ್ತಾ ಇದೆ ಇದು ಅಂತ ಹೇಳಿ ಲಾಜಿಕಲಿ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ನಾವು ನಿಮ್ಮ ಈಕ್ವೇಷನ್ಸ್ ಆಫ್ ಮೋಷನ್ S = ut + ½ at² ಮತ್ತು v = u + at ಉಪಯೋಗಿಸಿದೀವಿ ಅಂತ ಹೇಳಿ ನೋಡ್ಸೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಆಯಿತಾ? ಸೊ ದಿಸ್ ಇಸ್ S = ut + ½ at². ಹೇಗೆ ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಕ್ಲಿಯರಾಗಿ S = ಅಂತ ಇದೆ, u ಇದು ಇಂಟು ಅಂತ ಹೇಳಿ t + a × t. ಇಲ್ಲಿ 2 ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆಯಲ್ಲ ಅಂತ ಹೇಳಿದ್ರೆ ಸ್ಕ್ವೇರ್ ಅಂತ ಹೇಳಿ. ಇಲ್ಲಿ ಏನೇ ಪವರ್ ಇದ್ರೂ, ಏನೇ ನಂಬರ್ ಇದ್ರೂ ಆ ಸ್ಕ್ವೇರ್ ಅದನ್ನು ಪವರ್ ಪೊಸಿಷನಲ್ಲಿ ಬರ್ಕೊಬೇಕು. ಎಂಟೈರ್ ಥಿಂಗ್ ಡಿವೈಡೆಡ್ ಬೈ 2. ನೀವು ಕೇಳ್ಬೋದು, ಸರ್ ಈ ಥರ ಇಲ್ವಾ ಅದು ಅಂತ ಹೇಳಿ, ಡಿವೈಡೆಡ್ ಬೈ 2 ಯಾಕಂತ ಹೇಳಿದ್ರೆ ಅದೇ ಥರ ಕಾಣ್ತಾ ಇದೆ. ಆದರೆ ನಿಮ್ಮ ಕೋಡ್ ಇಟ್ ಯೂಸಸ್ ಬೋರ್ಡ್ ಮಾಸ್, ಆರ್ಡರ್ ಆಫ್ ಆಪ್ರೇಷನ್ ಅದು ಫಾಲೋ ಮಾಡುತ್ತೆ. ಸೊ ಮೊದಲು ಸ್ಕ್ವೇರ್ ಮಾಡಿ ಆಮೇಲೆ ಡಿವಿಷನ್. So this is taken as division. So division of what? Division of this entire, at least this result, t² ಸ್ಕ್ವೇರ್ ಮಾಡಿ ಆಮೇಲೆ ಲೆಫ್ಟ್ ಟು ರೈಟ್ ಹೋಯಿತು ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ ಇವೆರಡು ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡ್ ಮಾಡುತ್ತೆ. ಸೊ ದಿಸ್ ಇಸ್ ಡಿವೈಡ್ ಬೈ 2. ಇದು ನೋಡ್ಬೋದು, ದಿಸ್ ಇಸ್ ಯುವರ್ ಸೆಕೆಂಡ್ ಫಾರ್ಮುಲಾ. ಮತ್ತೊಂದು ಫಾರ್ಮುಲಾ ಉಪಯೋಗಿಸಿದೆ ಇಲ್ಲಿ, v = u + at. ಅದು ನಿಮ್ಮ ಮೊದಲನೇ ಫಾರ್ಮುಲಾ. ಮೂರನೇ ಫಾರ್ಮುಲಾ ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಇವೆರಡರಲ್ಲಿ ನಮಗೇನು ಉತ್ತರ ಬೇಕೋ ಅದೆಲ್ಲ ಸಿಗುತ್ತೆ ಮತ್ತು ಸಿಮ್ಯುಲೇಷನ್ಗೆ ಸಾಕಾಗುತ್ತೆ. ಸೊ ದಿಸ್ ಇಸ್ ಯುವರ್ ಕೋಡ್, ಆರ್ ಸಾರಿ, ದಿಸ್ ಇಸ್ ಯುವರ್ ಫಾರ್ಮುಲಾಸ್ ಬೀಯಿಂಗ್ ಯೂಸ್ಡ್ ಇನ್ ದ ಕೋಡ್. ಲಾಜಿಕಲಿ ಸ್ವಲ್ಪ ಈ ಕಡೆ ಆ ಕಡೆ ಆಗಬಹುದು, ನಾವು ಹೇಗೆ ಯೋಚನೆ ಮಾಡ್ತೀವಿ ಅದಕ್ಕೆ ಹೇಗೆ ಹೇಳ್ಕೊಡ್ತೀವಿ ಅದೇ ನಮ್ಮ ಲಾಜಿಕ್ಕು. ಫಾರ್ಮುಲಾ ವೈಸು ನಾವು ಏನು ಉಪಯೋಗಿಸ್ತೀವೋ ಅದನ್ನೇ ಕೋಡ್ ಕೂಡ ಮಾಡೋದು. ನೀವು ಏನೋ ಒಂದು ವಿಷಯನ ಕರೆಕ್ಟಾಗಿ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಅದನ್ನು ಕೋಡ್ ಮಾಡ್ಬೋದು. ರಿಪೀಟೆಡ್ ಆಗಿ ಅದು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಆ ಥರ ಕೋಡ್ ಮಾಡಬಹುದು, ಸರಿನಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಾರ್ಮುಲಾಸ್ ನಾವೇನು ಉಪಯೋಗಿಸ್ತೀವೋ ಅವೆಲ್ಲ ನಾವು ಪ್ರಾಕ್ಟಿಕಲಾಗಿ ಅಂತ ಹೇಳಿದ್ರೆ ಡೇ ಟು ಡೇ ಫಾರ್ಮುಲಾಸಲ್ಲಿ ಮತ್ತು ನ್ಯೂಮರಿಕಲ್ಸ್ ಏನು ಉಪಯೋಗಿಸ್ತೀವೋ ಅದನ್ನೇ ಇಲ್ಲಿ ಉಪಯೋಗಿಸೋದು. ಇಲ್ಲಿ ಹೊಸ ಥರ ಏನೋ ಬೇರೆ ಫಾರ್ಮುಲಾ ಉಪಯೋಗಿಸಲ್ಲ ಕೋಡಿಂಗಲ್ಲಿ, ಅದನ್ನೇ ಉಪಯೋಗಿಸೋದು. ಲಾಜಿಕಲಿ ಅದೊಂದಷ್ಟು ದೊಡ್ಡದಾಗಿ ಕಾಣುತ್ತೆ. ದ ಲ್ಯಾಂಗ್ವೇಜ್ ಇಸ್ ಲೈಕ್ ದ್ಯಾಟ್. ಇದೆಲ್ಲ ಲ್ಯಾಂಗ್ವೇಜ್, ಇದು ಕೋಡಿಂಗ್ ಲ್ಯಾಂಗ್ವೇಜ್ ಇದು, ಅಷ್ಟೇನೇನಿಲ್ಲ. ಒಂದು ಸೀಕ್ವೆನ್ಸಾಗಿ ನಾನು ಹೇಗೆ ಹೇಳ್ಕೊಡ್ತೀನಿ ನಿಮಗೆ, ಅದೇ ಥರ ಒಂದು ಕಂಪ್ಯೂಟರ್ಗೆ ಹೇಗೆ ಹೇಳ್ಕೊಡೋದು ಅಂತ ಹೇಳಿ, ದಟ್ ಈಸ್ ಯುವರ್ ಕೋಡಿಂಗ್ ಅಷ್ಟೇ.